ಸರ್ಕಾರ ಕೊಟ್ಟಿರುವಂಥ ಉದ್ದೇಶ ನೀವೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಇದ್ರಿ ಯಾವಾಗ ತಾವು ಮಾಡ್ತೀರಿ ಅವಾಗ ಗೆಲ್ಲಕ್ಕೆ ನಮಗೆ ಭಾಳ ಸುಲಭ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಮಾಡ್ತೀರಿ ಅಂತ ನಿಮ್ಮ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ. ಸೊ ರಾಜು ಸೇಠ್ ಅವ್ರ ನೇತೃತ್ವದಲ್ಲಿ ನೀವೆಲ್ಲ ಕೆಲಸ ನಾಳಿಂದ ಪ್ರಾರಂಭ ಮಾಡಬೇಕು. ಹಿಂದೆ ಸಿದ್ದರಾಮಯ್ಯ 13ರಲ್ಲಿದ್ದಂಥ ಕಾಮಗಾರಿಗಳಿರ್ಬೋದು, 23ರಲ್ಲಿ ಅವರು ಘೋಷಣೆ ಮಾಡುವಂಥ ಹಲವಾರು ಜನಪರ ಕಾರ್ಯಕ್ರಮವನ್ನು ನಮ್ಮ ಮತದಾರರಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ ಅಂತ ನಾನು ಕೂಡ ನಿಮ್ಮ ಮೇಲೆ ಅಪಾರ ಭರವಸೆ ಇಟ್ಟಿದ್ದೇನೆ. ಜೊತೆಗೆ 10 ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಕೂಡ ನೀವು ಹೇಳಬೇಕಾಗ್ತದೆ. ಅವರು ಹಿಂದೆ 13ರಲ್ಲಿ ಮಾಡುವಂಥ ಭಾಷಣಗಳನ್ನು ಒಂದು ಸಾರಿ ನೀವು ತೆಗೆದು ನೋಡಬೇಕು. ಅವ್ರು ಏನೇನು ಹೇಳಿದ್ರು ಈ ದೇಶಕ್ಕೆ ಕೊಡ್ತೀವಿ ಅಂತ, ಅದರಲ್ಲಿ ಯಾವ್ದಾರು ಒಂದೇ ಕೊಟ್ಟಿದ್ರೆ ಅವ್ರಿಗೆ ನಾವು ಶಬಾಷ್ ಕೊಡೋ ಒಂದೇ ಒಂದು, ಭಾಳೇನಲ್ಲ, ಒಂದೇ ಒಂದು. 19ರಲ್ಲಿ ಕೂಡ ಅವರು ಭಾಷಣ ನೋಡಿರಿ, ದೇಶಕ್ಕೆ ಏನು ಕೊಡ್ತೀವಿ ಅಂತ ಹೇಳಿದ್ರು ಅವರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು, ಬುಲೆಟ್ ಟ್ರೈನ್ ಬಗ್ಗೆ ಹೇಳಿದರು, 15 ಲಕ್ಷ ರೂಪಾಯಿ ಹೇಳಿದರು, ಸ್ವಿಸ್ ಬ್ಯಾಂಕಿನ ಎಲ್ಲ ಕಪ್ಪು ಹಣವನ್ನು ತರ್ತೀವಿ, ನಿಮಗೆಲ್ಲ ಕೊಡ್ತೀವಿ ಅಂತ ಕೂಡ ಹೇಳಿದರು. ಸುಮಾರು ಭಾಷಣ ಇದೆ, ಒಂದಲ್ಲ ಎರಡಲ್ಲ. ಪ್ಲಾಸ್ಟಿಕ್ ಸರ್ಜರಿ 1000 ವರ್ಷದಿಂದ ಅಂತ ಹೇಳಿದ್ರು ಅವರು. ಪ್ಲಾಸ್ಟಿಕ್ ಸರ್ಜರಿ 1000 ವರ್ಷದಿಂದ ನಾವು ಮಾಡಿದ್ವಿ ಅಂತ ಹೇಳಿದ್ರು ಒಂದು ಭಾಷೆನಲ್ಲಿ, ಕೇಳಿರ್ಬೇಕು ನೀವೆಲ್ಲ. ಅದು ಪ್ಲಾಸ್ಟಿಕ್ ಸರ್ಜರಿ ಬಂದದ ಈಗ ಒಂದು 50 ವರ್ಷದಿಂದ ಬಂತದು, 50 ವರ್ಷದಿಂದ. ಪುಷ್ಪಕ್ ವಿಮಾನ ಬಗ್ಗೆ ಹೇಳಿದ್ರು ಅವರು. ವಿಮಾನ ಬಂದಿದ್ರೆ ರೈಟ್ ಸೋದರಿಂದ 100 ವರ್ಷ ಆಗ್ತದೆ ವಿಮಾನ ಬಂದ. ಪುಷ್ಪಕ್ ಬಗ್ಗೆ ಹೇಳಿದ್ರು ಅವರ. ಅಂದರೆ ಎಲ್ಲ ಗಾಳಿ ಒಳಗೆ ಒಟ್ಟೆ, ಗಾಳಿಯಲ್ಲಿ ಗುಂಡಂತಿ, ಗಾಳಿಯಲ್ಲೇ ಒಟ್ಟೆ ಇಲ್ಲ, ನೆಲದ ಮ್ಯಾಗ ಗ್ರೌಂಡ್ ಲೆವೆಲ್ನಾಗ ಏನೂ ಇಲ್ಲ. ಈಗೂ ಕೂಡ ಭಾಷಣ ಕೇಳಿ ಅವರು, ಇವತ್ತಿನ ಭಾಷಣ ಕೂಡ ಕೇಳಿ. ನಿಮ್ಮ ಪರವಾಗಿ, ರೈತರ ಪರವಾಗಿ, ಜನರ ಪರವಾಗಿ, ಮಹಿಳೆಯರ ಪರವಾಗಿ, SC STಗಳ ಪರವಾಗಿ ಏನಾದ್ರು ಒಂದೇ ಒಂದು ಭಾಷಣ ಮಾಡಿದ್ರೆ ಕೇಳಿ, ಹುಡ್ಕ್ಯಾಡಿ ನೋಡ್ರಿ, ಹುಡುಕ್ಬೇಕಾಗಿದ್ದು ನೀವು. ಮತ್ತು ಕೆಲಸ ಮಾಡೋರು ಬೇಕೋ ಬರೀ ಹಂಗೆ ಪುಷ್ಪಕ್ತಿ ಮಾಡಿದವ್ರು ಬೇಕಂತ ಇವತ್ತು ನಾವೆಲ್ಲ ಚರ್ಚೆ ಮಾಡೋದು ಭಾಳ ಅವಶ್ಯಕತೆ ಇದೆ. ನೀರಾವರಿ ಯೋಜನೆ ಮಾಡಿದ್ದೀವಿ, ಕೃಷಿ ಹೊಂಡ ಮಾಡಿದ್ದೀವಿ, ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ನೆಹರು ಅವ್ರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ. ನಾವಿದ್ದಾಗೆ ಇಸ್ರೋ ಕಟ್ಟಿದ್ದಾರೆ, HMT ಕಟ್ಟಿದ್ದಾರೆ, BEL, BHL, ಸುಮಾರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಯೂನಿವರ್ಸಿಟಿಗಳನ್ನು ಕಟ್ಟಿದ್ದಾರೆ, IIT ಇದೆ. ಆದ್ದರಿಂದಲೇ ಇವತ್ತು ಭಾರತ ವಿದೇಶದಲ್ಲಿ ವಿಶ್ವಗುರು ಆಗಿದೆ. ಕಾಂಗ್ರೆಸ್ ಮಾಡಿದ ಸಾಧನೆಯಿಂದ ಇವತ್ತು ವಿಶ್ವಗುರು ಆಗಿದೆ. ಸೊ ಇದೆಲ್ಲ ಇವತ್ತು ನೀವು ಗಮನಿಸಬೇಕಾಗಿದೆ, ಇದನ್ನೆಲ್ಲ ನೀವು ಮತದಾರರಿಗೆ ಹೇಳಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬಂದರೆ ಜನಪರ ಕಾರ್ಯಕ್ರಮ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮತದಾರರನ್ನ ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರ ಇದ್ದಾಗ ಮಾಡುವಂಥ ಸಾಧನೆಗಳನ್ನು, ವಿಶೇಷವಾಗಿ ಗ್ಯಾರಂಟಿಗಳನ್ನು, ಮಹಿಳೆಯರಿಗೆ ಉಚಿತ ಬಸ್ ಇರ್ಬೋದು, 2,000 ರೂಪಾಯಿ ಇರ್ಬೋದು, ವಿದ್ಯುತ್ ಉಚಿತವಾಗಿ ಇರ್ಬೋದು, ಹಲವಾರು ನಿಮ್ಮ ಏಳಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಉಚಿತ ಅಂದರೆ ಪುಕ್ಕಟೆ ಅರ್ಥ ಅಂದರೆ ನಿಮಗೆ ಆರ್ಥಿಕವಾಗಿ ಸ್ವಾವಲಂಬನಾಗಿ ಈ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಸಾಲ ತೀರಿಸಿ, ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮನೆ ಕಟ್ಟಿ ಒಳ್ಳೆಯದಂತ ದುಡ್ಡು ಕೊಡ್ತಾ ಇದ್ದೀವಿ. ಸೊ ಒಂದು ಕಡೆ ಸೇವಿಂಗ್ ಮಾಡಿ, ಒಂದು ಕಡೆ ಅದನ್ನು ಇನ್ವೆಸ್ಟ್ ಮಾಡಿ, ಆ ರೀತಿಯಲ್ಲಿ ಗ್ಯಾರಂಟಿ ಇದು. ಅಪಪ್ರಚಾರ ಕೂಡ ಆಯ್ತು, ಅದು ಇಷ್ಟು ದುಡ್ಡು ಕೊಡ್ಲಿಕ್ಕೆ ಆಗೋಲ್ಲ ಕಾಂಗ್ರೆಸ್ ಸರ್ಕಾರಕ್ಕಂತ. ಆದರೂ ಸಿದ್ದರಾಮಯ್ಯ ಅವರನ್ನ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಈಗಲೇ 6 ತಿಂಗಳಿಂದ ಸ್ಕೀಮ್ಗಳು
ಜಾರಿಯಲ್ಲಿ ಇದೆ. ಅದಕ್ಕಾಗಿ ಮರ್ನಾಲ್ ಅವರು ಭವಿಷ್ಯತ್ತಿನ ನಾಯಕ, ಅವ್ರಿಗಿನ್ನೂ ಭಾಳ ವಯಸ್ಸಿದೆ. ಅವರೊಂದು ಪಕ್ಷಕ್ಕೆ ಅಸೆಟ್ ಆಗ್ತಾರೆ, ಆಸ್ತಿ ಆಗ್ತಾರೆ. ಅವ್ರ ನೇತೃತ್ವದಲ್ಲಿ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾಮಗಾರಿಗಳನ್ನು ತರಲಿಕ್ಕೆ ಅನುಕೂಲ ಆಗ್ತದೆ.